ಪಾಷಾ ಪಿಕ್ಚರ್ ನೋಡೋರಾ? ಕೋಟಿಗೊಬ್ಬ ನೋಡೋಣ. ಕೆ ಮಂಜುದ ಹತ್ರ ಫ್ಲ್ಯಾಶ್ ಬ್ಯಾಕ್ ಐತೆ. ನನಗೊಂದೇ ಮಾತಾಡಿ ವಿಷ್ಣುವರ್ಧನ್ ಅವರು ಚಿತ್ರರಂಗದ ಬಂದಾಗ, ಕೈ ಬಾಯಿ ಕಚ್ಚೆ ಮೂರು ಚೆನ್ನಾಗಿರಲಿ ಚಿನ್ನ, ಅದು ಚೆನ್ನಾಗಿ ನೀನು ಏನು ಬೇಕಾದ್ರೂ ಮಾಡೋಂದ್ರು. ಕೈ ಬಾಯಿ ಕಚ್ಚೆ ಮೂರು ಕರೆಕ್ಟ್ ಆಯ್ತು ನನ್ನ ಹತ್ರ. ನೀನು ಬೇಡಾದರೆ ಐ ಆಮ್ ನಾಟ್ ಆರ್ಡಿನರಿ, ಐ ಆಮ್ ಯುವರ್ ಡ್ಯಾಡ್. ನಾನಿನ್ನೂ ಒಂದೇ ಗೌರವ ಬೆಲೆ ತೂಕಕ್ಕಿದ್ದೀನಿ. ನೀನು ಕೌಂಟ್ಗಿರಲ್ಲ, ನನಗೆ ಕೌಂಟ್ಗಿರಲ್ಲ. ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರಬೇಕು. ಯಾರಪ್ಪನ ಮನೆ ಆಸ್ತಿ ಇಲ್ಲ ಕನ್ನಡ ಚಿತ್ರರಂಗ, ಯಾರಿಲ್ಲಿ ಬೆಗ್ಗರಿಲ್ಲ. ಎಲ್ಲರೂ ನಿರ್ಮಾಪಕರು, ಕಲಾವಿದರು, ಟೆಕ್ನಿಷಿಯನ್, ವಿ ಆರ್ ಆಲ್ ಇಂಡಸ್ಟ್ರಿ. ಪ್ರೊಡ್ಯೂಸರ್ ಬಗ್ಗೆ ಯಾಕೆ ಮಾತಾಡಿದ ಫಸ್ಟ್ ಆಫ್ ಆಲ್? ಆಮೇಲೆ ನಾವು ಸಿನಿಮಾನದೇನು ಅನ್ಕೊಂಡು ನಾವು ಮಾಧ್ಯಮದವ್ರು ಹಬ್ಬ ಪತ್ರಕ್ಕೆ ಎಲ್ಲರಿಗೂ ಒಂದು ಮನೆ ಥರ ಇದ್ದೀವಿ. ಏನಾದರೂ ಕಷ್ಟ ಸುಖ ಮಾತಾಡ್ತೀವಿ. ಇಷ್ಟ ಬಂದಾಗ ಕೂತ್ಕೊಂಡು ನೀನು ಯಾವುದೋ ಕೂತ್ಕೊಂಡು ಮಾಡೋದು ಏನು ಅರ್ಥ ಅಂದ್ಕೊಂಡಿದ್ದೀಯ? ಇವತ್ತೊಬ್ಬೊಬ್ಬ ನಿರ್ಮಾಪಕ ಕೊರತೆ. ಇವತ್ತು ಇನ್ನು ಮುಂದಕ್ಕೆ ಯಾರೇ ಆಗಲಿ ಈ ರೀತಿ ಆಗಬಾರ್ದು ನಮ್ಮಮ್ಮೆಲ್ಲ ಆಸೆ. ಆಗಬಾರ್ದು. ಯಾಕೆಂದರೆ ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಉಪ್ಪಾರಪೇಟೆಯಲ್ಲಿ, FIR ಮಾಡ್ತೀನಿ, ಅರೆಸ್ಟ್ ಮಾಡ್ತೀನಿ, ಡೆಫರ್ಮೇಷನ್ ಕೇಸ್ ಹಾಕ್ತೀನಿ 5 ಕೋಟಿ ಬಿಡಲ್ಲ. ಇನ್ನೂ 15 ಜನ ಪ್ರೊಡ್ಯೂಸರ್ ರೆಡಿ ಇದ್ದಾರೆ. 15 ಜನ ಪ್ರೊಡ್ಯೂಸರ್ ಕಂಪ್ಲೇಂಟ್ ರೆಡಿ ಮಾಡ್ತಾಯಿದ್ರೆ ಏನಕ್ಕೆ ನೀನು ಬೆಲೆ ಕೊಟ್ಟಿದ್ದೀವಿ? ಉಡ್ಸ್ಕೊಂಡಿದ್ದೀಯ ನೀನು? ಯಾರಿಗೋ ಕೂತ್ಕೊಂಡು ಯಾರಿಗೋ ಫೋನ್ ಯಾರು ಇಲ್ಲಿ ಉದ್ಯಮದಲ್ಲಿ ಇಲ್ಲಿ ಯಾರೂ ದೊಡ್ಡವರಿಲ್ಲ. ಅಸೋಸಿಯೇಷನ್ ಇರ್ತದೆ, ಬರಬೇಕು, ಕ್ಲಾರಿಫಿಕೇಷನ್ ಕೊಡಬೇಕು, ಕಾನೂನು ಚೌಕಟ್ಟಿಂದ ಆಗುತ್ತೆ. ಅದು ಬಿಟ್ಟು ಇಲ್ಲದೆ ಇರೋದೆಲ್ಲ ಉಡಾಫೆಗಳು. ಆಮೇಲೆ ನಾನು ನ್ಯಾಯಾಲಯ ನಮ್ಮ ಲಾಯರ್ ಅಸೋಸಿಯೇಷನ್ಗೂ ಮಾತಾಡಿದ್ದೀನಿ. ದಯವಿಟ್ಟು ಈ ಥರದವ್ರಿಗೆ ಈ ಥರ ವಿಷಯದಲ್ಲಿ ಅಂದಾಗ ದಯವಿಟ್ಟು ಸಪೋರ್ಟ್ ಮಾಡಬೇಡಿ. ಈ ಥರ ಕೇಸ್ಗೆ ಯಾರೋ ದಯವಿಟ್ಟು ಮನವಿ ಮಾಡ್ತಿದ್ದೀನಿ. ಯಾಕೆಂದರೆ ಒಬ್ಬ ನಿರ್ಮಾಪಕ ಒಂದು ಸಂಸ್ಥೆನ, ಇಡೀ ಉದ್ಯಮನ ಕಾಂಡಾಮ್ಸ್ ಕೊಡ್ತಾರೆ. ನಮ್ಮನ್ನು ಜನ ಯಾವ ರೀತಿ ಹೇಳ್ತಾರೆ? ನಾವಿವತ್ತು ಯಾವ ಮಟ್ಟ ನಮ್ಮನ್ನು ಎಷ್ಟು ಗೌರವ, ಸಿನಿಮಾ ಅಂದರೆ ಎಷ್ಟು ಗೌರವ ಇದೆ. ಇವತ್ತು ಎಂಥವ್ರು ಬಂದಿದ್ದಾರೆ. ಇವತ್ತು ನಮ್ಮ ಸಿನಿಮಾ ಯಾವ ಮಟ್ಟ ಬೆಳೀತಾ ಇದೆ. ಇಂಥವ್ರಿಂದ ಸಿನಿಮಾಗಳು ಹೋಗ್ತಾ ಇಲ್ಲ. ನೀನು ಮಾಡಿ ಸಿನಿಮಾ ಯಾವ್ದಾದ್ರು ಆಗಿದೆಯಪ್ಪ? ನೀನೊಂದು ಪಿಕ್ಚರ್ ಮಾಡಿದೆ ಬಾಲರಾಜ್ ಮಗಂದು, ಸ್ವತ್ತೇ ಹೋದ ಪಾಪ. ಜನ್ಮ ಅಂತ ಅದು ಕರ್ಮ. ಹೆಚ್ಚಿಗೆ ಮಾತಾಡ್ಬೇಕು. ಯಾರೇ ಆಗಲಿ, ನಾನಾಗಲಿ ಇನ್ನೊಬ್ಬ ಆಗಲಿ ಮಾತಾಡ್ಬೇಕಾರೆ ಏನು ಕೆ ಮಂಜು ಕೊಬ್ಬರಿ ಮಂಜು ಏನು ಎದುರು ಸಿಕ್ಕ ಮಾತಾಡ್ಬೇಕು. ನೀನು ದಯವಿಟ್ಟು ಮನೆ ಅಡ್ರೆಸ್ ಇದ್ದರೆ ಪೊಲೀಸರು ಸ್ವಲ್ಪ ಅವ್ರಿಗೆ ಹುಡುಕ್ತಾ ಇದ್ದೀವಿ, ಒಂಚೂರು ಕೊಟ್ಟರೆ ತಾವೆಲ್ಲರೂ ಒಳ್ಳೇದಾಗುತ್ತೆ. ಆಮೇಲೆ ಯಾವುದೇ ಏನಾದ್ರು ಕೇಳಿದ್ರೆ ಒಂದು ಗೌರವ ಇರಬೇಕು. ಮಾತಾಡಬೇಕು ಅಂದರೆ ಆ ವಿಷಯ ತಪ್ಪಿಸಲು ತಮಿಳ್ ಸಿನಿಮಾದವ್ರಿಗೆ ಹೇಳ್ತೀಯ, ಅಲ್ಲಿ ಹೇಳ್ತೀಯ, ಏನು ಅಂದ್ಕೊಳ್ತಾರೆ? ಅದೆಲ್ಲ ಮಾತಾಡಬಾರ್ದು. ಅದರಿಂದ ನಾನು ಇವತ್ತಿಷ್ಟೇ ನಾನು ಕೇಳ್ಕೊಳ್ಳೋದಂದರೆ, ಮಾನಹಾನಿ ದಾಖಲೆ ಕೊಡ್ತೀನಿ, ಬಾರ್ ಕೌನ್ಸಿಲರ್ಗೆ ಹೇಳಿದ್ದೀನಿ, ಇನ್ನು ಮುಂದಕ್ಕೆ ನಾನು ಕೋಪ್ರೇಷನ್ ಕೊಡ್ತೀವಿ. ಚಿತ್ರರಂಗದಲ್ಲಿ ಅವ್ರು ಯಾವುದೇ ಕತೆ ಆಗಲಿ, ಕತೆಗೆ ಸಂಬಂಧಪಟ್ಟಂತೆ ಸೇರಿಸ್ಕೊಂಡ್ರೆ ನಮ್ಮ ನಿರ್ಮಾಪಕರುಗಳಿಗೆ ನಾವು ಕೊಡ್ತೀವಿ. ಈ ಥರದ ನನ್ನ ವೈಯಕ್ತಿಕ ಅಲ್ಲ, ಇದು ವೈಯಕ್ತಿಕ ಅಲ್ಲ. ಪಾಪ ನೀನು ಒಳ್ಳೆ ಬ್ರಿಲಿಯಂಟು, ತಪ್ಪೇನಿಲ್ಲ, ನೀನು ಬುದ್ಧಿವಂತ, ಬುದ್ಧಿ ಇದೆ, ಎಲ್ಲ ಥರ ಇದೆ. ಅದನ್ನು ಒಳ್ಳೇದಕ್ಕೆ ಉಪಯೋಗಿಸು. ಯಾರಿಗೂ ನಾನು ಯಾವುದೋ ಒಂದು 2 ಸತಿ ಮಾಧ್ಯಮ ನೋಡಿ, ನಾನು ಇಷ್ಟು ಒಂದು ಇದ್ದೆ, ದತ್ತಿ ಇದ್ದೆ, ನನ್ನ ದಾದಾ ಅವ್ರೇನೋ ನನ್ನ ಹಬ್ಬನಿಗೆ ಗೊತ್ತಿರೋದು. ದಿನಕ್ಕೆ 24 ಗಂಟೆ 12 ಗಂಟೆ ಜೊತೆಲಿದ್ದಿದ್ದು ಕೆ ಮಂಜು. 365ದಲ್ಲಿ 275 ದಿನ ಜೊತೆಲಿದ್ದಿದ್ದು ಕೆ ಮಂಜು. ನಾವು ಹೇಳ್ಕೊಳ್ಳ ಅವ್ರು ಯಾರು, ಅವ್ರ ಜೊತೆ ಇವತ್ತು ನಾನು ಈ ಮಟ್ಟಕ್ಕೆ ಕಾರಣ ಈ ಒಂದು ನೀಟು ಗೌರವ ಎಲ್ಲ ಅವರಿಂದ ಕಲ್ತಿರೋದು. ಎಲ್ಲ ನಾನಿವತ್ತು ಈ ಮಟ್ಟದಲ್ಲಿ ಬೇರೆ ಥರ ಆಡ್ತಿದ್ದೆ. ಇವಾಗ ಯಾರು ನಮ್ಮ ಸ್ನೇಹಿತರೊಬ್ಬರು ಮಾತಾಡ್ತಿರಲ್ಲ, ಒಬ್ಬ ನಿರ್ಮಾಪಕರೇನು ನೀವೆಲ್ಲ ಮಾಧ್ಯಮದ ಮುಂದೆ ಮಾತಾಡ್ಕೊಂಡು ಆ ಥರ ಮಾತಾಡ್ತಿದ್ದೆ. ಅವ್ರು ಅವತ್ತು ಹೇಳಿದ್ರು, ಕೈ ಬಾಯಿ ಕಚ್ಚೆ ಕರೆಕ್ಟಾಗಿರಲಿ ರಾಜ, ಉದ್ಯಮದಲ್ಲಿ ನೀನು ತುಂಬ ಗೌರವ ಐತೆ, ಮುಂದಕ್ಕೆ ತುಂಬ ಬೆಳೆಯೋನು, ಸಮಾಜದಲ್ಲಿ ಒಳ್ಳೆ ಹೆಸರಿರಬೇಕು, ಸಮಾಜದಲ್ಲಿ ನೀನು ಬೆಳಿಬೇಕು, ಉತ್ತಮವಾಗಿರಬೇಕು. ಚಿತ್ರಕ್ಕೆ ನೀನು ಯಾವತ್ತು ಸ್ವಂತಕ್ಕೆ ಆಸೆ ಬಿಡಬೇಡ, ಬೇರೆ ಥರ ಯೋಚನೆ ಮಾಡಿದಾಗ ಅವತ್ತಿಂದ ಬಿಟ್ಬಿಟ್ಟಿದ್ದೀನಿ. ಅವ್ರ ಸೊತ್ತೆ 15-16 ವರ್ಷ ಆಯಿತು. ಅದಕ್ಕಿಂತ 15 ವರ್ಷ ಮುಂಚೆ ಸೇರಿದವನು. ನನಗೆ ಇವತ್ತು ಆಲ್ರೆಡಿ 60. ಐ ಆಮ್ ಆಲ್ರೆಡಿ ಸೀನಿಯರ್ ಸಿಟಿಜನ್. ಮಾತಾಡಬೇಕಾದ್ರೆ ಚಿತ್ರರಂಗದ ಬಗ್ಗೆ ನೀನಾಗಲಿ, ನೀನು ತಪ್ಪು ಮಾಡಿದೆ ಬಂದು ಕೇಳು. ಅದು ಉದ್ಯಮ ಏನು ಹೇಳ್ತೆ, ಅಸೋಸಿಯೇಷನ್ ಅದಕ್ಕೆ ಆಮೇಲೆ ಮಾತಾಡೋಣ. ಈ ವಿಷಯ ಡೈವರ್ಟ್ ಮಾಡೋಕ್ಕೆ ಇನ್ನೊಂದು ಹೇಳ್ತೆ, ಇನ್ನೊಂದು ಏನು ಅದು ಅರ್ಥ? ಆಮೇಲೆ ನಿನ್ನ ಬಗ್ಗೆ ನಾವೇನಾರು ಅವತ್ತು ಒಂದು ಬಗ್ಗೆ ಕೆಟ್ಟದಾಗ ಮಾತಾಡ್ತೀವ, ಒಂದು ಮಾತು ಚಂದ್ರಚೂಡ ಏನು ಹೇಳಾಯ್ತಾ ಅವನ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾವ ನಿನ್ನ ಹಿಸ್ಟ್ರಿ ಕೇಳಿದ್ರೆ ಅಸಹ್ಯ ಆಗುತ್ತೆ. ಅದು ನಿನ್ನ ವೈಯಕ್ತಿಕ, ನಮಗೆ ಬೇಕಾಗಿಲ್ಲ. ನಿನ್ನ ಪರ್ಸನಲ್ ನಾವ್ಯಾಕೆ ಕೇಳೋಣ?
ಬೇಕಾಗಿಲ್ಲ, ನಮ್ಗೆ ಅಸೋಸಿಯೇಷನ್ ಸಂಬಂಧ ಇಲ್ಲ. ನಾವು ನಿರ್ಮಾಪಕರ ಕಷ್ಟಗಳಿಗೆ ಭಾಗಿಯಾಗಿರಬೇಕು. ನಿರ್ಮಾಪಕರು ಅವ್ರಿಗೆ ಅವರು ಯಾವ ರೀತಿ ಸಿನಿಮಾ ಮಾಡಬೇಕು, ಯಾವ ರೀತಿ ಚಿತ್ರೋದ್ಯಮ ಸೊತ್ತಾಗಿದೆ, ನವಂಬರಿಂದ ಇವತ್ತು ಗಂಟೆ 200 ಕೋಟಿ ಲಾಸ್ ಆಗಿದೆ, ಯಾವ ರೀತಿ ನಿಲ್ಲಿಸಬೇಕು, ಸಿನಿಮಾ ಯಾವ ರೀತಿ ಮಾಡಬೇಕು, ಕಲಾವಿದರ ಜೊತೆ ಯಾವ ರೀತಿ ಸಹಕರಿಸಬೇಕು, ನಾವು ಪಾಪ ಕಾರ್ಮಿಕರ ಜೊತೆ ಯಾವ ರೀತಿ ಇರಬೇಕು, ಕಾರ್ಮಿಕರು ನಾವು ಸಂಬಳ ಪಾಪ ಕಮ್ಮಿ ಕಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ, ಎಂತಕ್ಕೆ ಒಳ್ಳೆಯದಾಗಲಿ ನಿರ್ಮಾಪಕರು ಇರ್ತಾರೆ, ಕಲಾವಿದರ ಹತ್ರ ಮಾತಾಡಿ ಯಾವ ರೀತಿ ಮಾಡೋದು. ನಾವಿದ್ದರೆ ನೀನು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಆಡ್ತೀಯಲ್ಲ, ತಪ್ಪಲ್ವಾ? ಇವತ್ತು ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದೀನಿ, ಕೋರ್ಟನ್ನು ಆರ್ಡರ್ ತೊಗೊಂಡಿದ್ದೀನಿ.